ಅಯ್ಯೋ ಏನೋ ಡಾಗ್ ಅಲ್ಲಿ ನೋಡೋಣ ಬ್ಯಾಂಕ್ನವರು. ಅಯ್ಯೋ ನೀನ್ ಬೇಗ ಕ್ಲೋಸ್ ಮಾಡು, ತಪ್ಪಿಸ್ಕೋ. ಈ ಅಲ್ಲು ಡಕ್ಕಲ್ ಬ್ಯಾಂಕ್ ಮ್ಯಾನೇಜರ್ ಕೆಲಸ ಹಾಕೊಂಡ್ರೆ ನನ್ನ ಮಗ ಅಪ್ಪಚ್ಚಿ ಮಾಡಕ್ ಬರ್ತಾನೆ. ಯಾವನ ಎಂಬಲ್ ನೋಡಿ ಸೀಟಿ ಹೊಡಿತಾ ಇರೋದು? ನಾನಲ್ಲಣ್ಣ. ಹಾ ನೀನಲ್ವಾ? ಇಲ್ಲಿ ನೋಡೋಣ, ಇಲ್ಲಿ ಅಣ್ಣ ಬ್ಯಾಂಕ್. ಅದೇ ಬ್ಯಾಂಕ್ನವ್ರು ಬಂದಿದ್ದಾರೆ ಸಾಲ ವಸೂಲಿಗೆ, ಬೇಗ ತಪ್ಪಿಸ್ಕೋಣ. ಪಂಡಾಪುರದ ಮೇಲೆ ಸತ್ತೋಗೊಂಡ್ ಮರಾಠಿಗರಿಗೆಲ್ಲ ರಜೆ ನಡಿ ನಡಿ. ಮೊದ್ಲು ಆ ಕಿರಾತ್ಕ ಮ್ಯಾನೇಜರ್ ಇಂದ ಎಸ್ಕೇಪ್ ಆಗ್ಬೇಕು. ಬಡ್ಡಿ ಮಕ್ಕಳು ಬಾಗ್ಲಕ್ಕೆ ಹೋಗ್ಬಿಟ್ಟಿದ್ದಾರೆ. ಸಾಲ ತಗೊಳ್ಳೋವರೆಗೂ ಓಟಿ ಮಾಡ್ತಾರೆ. ಸಾಲ ತಗೊಂಡ್ಮೇಲೆ ನಾರ್ಮಲ್ ಡ್ಯೂಟಿನೇ ಮಾಡಲ್ಲ, ಇನ್ಸ್ಟಾಲ್ಮೆಂಟು ಕಟ್ಟಲ್ಲ. ನಾವೇ ಹುಡ್ಕೊಂಡ್ ಬರ್ಬೇಕು, ಸಾಯ್ಬೇಕು. ಬ್ಯಾಂಕ್ ಮ್ಯಾನೇಜರ್, ಕಾಲ ಬದಲಾಗೋಯ್ತು ಸಮಯ, ಕಾಲ ಬದಲಾಗೋಯ್ತು. ಮುಂಚೆಲ್ಲ ಅವರೇ ಸಾಲ ಕೇಳ್ಕೊಂಡು ಬರೋರು, ಅವರೇ ಸಾಲ ತಗೊಂಡು ತೀರ್ಸೋರು. ಈಗ ನೀವೇ ಬಲವಂತವಾಗಿ ಸಾಲ ತಗೊಂಡೋಗ್ ಕೊಡ್ಬೇಕು, ಬಲವಂತ ಮಾಡಿ ಹೊಡೆದು ಕಿತ್ಕೋಬೇಕು. 3 ತಿಂಗಳಾಯ್ತು, ಕೈಗೆ ಸಿಕ್ತಿಲ್ಲ. ವಾಸನೆ ಹಿಡಿಯೋದ್ರಲ್ಲಿ ಪೊಲೀಸ್ ತಂಗಿನ ಫಾಸ್ಟಿ ನನ್ ಮಕ್ಳು. ಪೊಲೀಸ್ ನಾಯ 420 840ಗಿಂತ ಜಾಸ್ತಿ. ಈಗ ನಾನ್ ಅವ್ರನ್ನ ಹುಡುಕೊಡ್ತೀನಿ, ನನ್ಗೇನ್ ಕೊಡ್ತೀರಾ? ನಮ್ಮ ಮನೇಲಿರೋ ಹಳೆ ಪೇಪರ್, ಖಾಲಿ ಸೀಸ, ಹರ್ಕಲ್ ಚಪ್ಲಿ, ಮುರ್ಕಲ್ ಕುರ್ಚಿ ಕೊಡ್ತೀನಿ. ಈ ಕೊಬ್ಬೆ ಬೇಡ ಅನ್ನೋದು. ನೀನೇನ್ ಸತ್ಯ ಹರಿಶ್ಚಂದ್ರನ? ಏನು ನಿನ್ನ ಹತ್ರ ಸಾಲ ವಸೂಲಿ ಮಾಡಕ್ಕೆ ನನ್ಗೆ 10 ವರ್ಷ ಹಿಡಿತು. ನಮ್ಮಲ್ಲಿ ಏನ್ ಸರ್ ನೀನು ಊರೂರ್ ಕಸ ತೆಗಿಯೋ ಕಾರ್ಪೊರೇಷನ್ ತೊಟ್ಟಿ. ನೀನು ನಿನಗ್ ಕಸ ಹಾಕ್ದೆ ಇನ್ ಕ್ಯಾಶ್ ಕೊಡ್ತಾರೆ. ತೊಟ್ಟಿ ನಮ್ಮಂತವ್ರು ಕಾರ್ಪೊರೇಷನ್ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನೀವುಗಳು ತೊಟ್ಟಿಗಳಾಗ್ಬಿಡ್ತಾ ಇದ್ರಿ. ಅಲ್ಲಿ ನೋಡಲ್ಲಿ ಬಾಗ್ಲಾಕಿದೆ, ಬೀಗ ಹಾಕಿಲ್ಲ ಅಂದ್ರೆ ಏನಂತ? ಒಳಗಿಂದ ಬಾಗ್ಲ. ಹೌದಲ್ಲ? ಹೌದು, ನನಗ್ ಗೊತ್ತೇ ಆಗ್ಲಿಲ್ಲ. ಅಷ್ಟೆಲ್ಲ ಗೊತ್ತಾಗಂಗಿದ್ರೆ ಕೋಟ್ಯಾಂತರ ರೂಪಾಯಿಗೆ ಬ್ಯಾಂಕ್ ನವರು ಚಪ್ಪಡಿ ಕಲ್ಲಿ ಯಾಕ್ರೆ ಹೇಳ್ಕೊತಾ ಇದ್ರು? ನಾನು ನಿನ್ ನೋಡ್ಕೋತೀನಿ. ನನ್ ನೋಡೋದಿರ್ಲಿ, ಹೋಗಿ ಅವ್ರನ್ನ ನೋಡು. ಇಲ್ಲಾಂದ್ರೆ ಬಿಲ ತೋಡ್ಕೊಂಡು ಇನ್ನಿತರ ಆತರ ಓಡೋಗ್ತಾರೆ ಕಣ್ಣ ಮಕ್ಕಳು ಅವರು. ಫಾಲೋ ಮೀ. ವಾಸನೆ, ಗಬ್ಬು ವಾಸನೆ. ಸಾಲ ಕೊಡೋದಲ್ದೆ ವಾಸನೆ ಬೇರೆ ಕುಡಿಬೇಕು. ಆಹಾ, ಪುಣ್ಯಾತ್ಮ ಇವನಾದ್ರು ಬಾಗಿಲು ತೆಗೆದಿದ್ದಾನಲ್ಲ. ಲೇ ಹುಷಾರ್ ಕಂಡ್ರು, ನಾ ತುಂಬಾ ಜನಕ್ಕೆ ಬೇಕಾದವನು. ಏ ಪಾಂಡುರಂಗ ಮೆಲ್ಗೋ. ಜನಕ್ಕೆಲ್ಲ ನನ್ ಸಾಲ್ಗಾರ ಅಂತ ಗೊತ್ತಾಗತ್ತೆ, ಡೌ ಮಾಡ್ರಿ ಸುಮ್ನೆ. ಎಲ್ಲಪ್ಪ ಯಜಮಾನ್ರು? ಅವ್ರಿಗೆ ಲೂಸ್ ಮೋಸನ್ ಅಂತೆ ಸರ್. ಅದಕ್ಕೆ ಮಕ್ಕ ತುಂಬಾ ಸೋಪ್ ಹಾಕ್ಬಿಟ್ಟು ಬಾಗಿಲು ಬೀಗ ಹಾಕೊಂಡು ಆಚೆಗೋಗ್ಬಿಟ್ಟವ್ರೆ. ನೀನ್ ಯಾಕೆ ಕೊಳಕೂತಿದೀಯಾ? ಇನ್ನೇನ್ ಮಾಡ್ಲಿ, ನಾನ್ ಹಿಂಗೆ ಹೋದ್ರೆ ಬೆಂಗಳೂರು ಬೀದಿ ನಾಯಿಗಳು ಸುಮ್ಮಗ್ ಬಿಡ್ತಾವ. ಸುಮ್ಗಿರೋದೆಲ್ಲ ಹಿಡ್ಕೊಂಡು ಅಂಡ್ ಕಚ್ತಾ ಇದಾವೆ. ಖರ್ಚು ಬಿಡತ್ತೆ, ಹೋಗ್ಲಿ ಬಿಡು, ನಾನೇ ಬೋಳಿಸ್ತೀನಿ. ಸರ್ ನಿಮ್ ನೋಡಿದ್ರೆ ಬೋಳ್ಸೋರ್ ತರ ಕಾಣಿಸಲ್ವಲ್ಲ? ಅಯ್ಯೋ, ನಿಮ್ಮಂತವ್ರು ನನಗೆ ಬೋಳ್ಸಿ ಬೋಳ್ಸಿ ಅಭ್ಯಾಸ ಆಗ್ಬಿಟ್ಟು ಈಗ ನಾನೇ ಬೋಳ್ಸೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಬಡ್ಡಿ ಮಕ್ಕಳ ಸಾಲ ಕೇಳೋವಾಗ ವಿವೇಕಾನಂದರ ಇದ್ಬಿಟ್ಟು ಎಲ್ರು ಇನ್ಸ್ಟಾಲ್ಮೆಂಟ್ ದುಡ್ಡು. ಸರ್ ನಾವ್ ಕೇಳಿದ್ 1.5 ಲಕ್ಷ, ನೀವು ಕೊಟ್ಟಿದ್ ಪುಟ್ಕೋಸಿಗೂ ಸಾಕಾಗಿಲ್ಲ ಸಮಯ. ಇದ್ ಯಾವ ನ್ಯಾಯ? ಡಾಕ್ಯುಮೆಂಟ್ ಚಾರ್ಜು, ಪ್ರೊಸೆಸಿಂಗ್ ಚಾರ್ಜು, ಸರ್ವಿಸ್ ಚಾರ್ಜು, ಫಸ್ಟ್ ಇನ್ಸ್ಟಾಲ್ಮೆಂಟ್ ಚಾರ್ಜ್ ಅಂತ ಡಿಡಕ್ಟ್ ಮಾಡಿದ್ರೆ 1.5 ಲಕ್ಷಕ್ಕೆ ಇನ್ನೆಷ್ಟು ಸಿಗತ್ತೆ ಅಂತ ಅನ್ಕೊಂಡಿದೀರಾ? ಅದಕ್ಕೆ ಪಾಂಡುರಂಗ ನಿಮ್ಮನ್ನ ಆಲದ ಮರದ ತರ ಇಟ್ಟಿರೋದು, ನಮ್ಮನ್ನ ಅಣಬೆ ತರ ಇಟ್ಟವನೆ. ಒಂದೇ ದಿನಕ್ಕೆ ಸತ್ತೋಗ್ತಿವಿ. ನೀವು ಕೊಟ್ಟಿದ್ ಸಾಲದ ದುಡ್ಡಲ್ಲಿ ನಮ್ ಕಾಲ್ವೇರೇಶ್ವರನ್ ದೇವಸ್ಥಾನಕ್ಕೆ ಅಂತ ಟ್ಯೂಬ್ ಲೈಟ್ ಹಾಕ್ಸಿದ್ವಿ, ಬಣ್ಣ ಹೊಡ್ಸಿದ್ವಿ, ನಲ್ಲಿಗೆ ಕೊಳಾಯಿ ಹಾಕ್ಸಿದ್ವಿ, ಅಲ್ಲಿ ಡ್ರೈನೇಜ್ ಓಪನ್ ಆಗೋಯ್ತು, ಅದ್ ಚೇಂಬರ್ ಕವರ್ ಹಾಕ್ಸಿದ್ವಿ. ಇದೆಲ್ಲ ಜನಕ್ ಒಳ್ಳೇದಾಗ್ಲಿ ಅಂತ ಮಾಡ್ಸಿದ್ದು. ಇಷ್ಟಲ್ದೆ ಉಂಡಿಗೆ ಅಂತ 5,000 ರೂಪಾಯಿ ಕಾಣಿಕೆನೂ ಹಾಕಿದ್ವಿ. ಓಹೋ, ಬ್ಯಾಂಕ್ ಕಟ್ಬೇಕಾದ ದುಡ್ಡನ್ನ ತಗೊಂಡೋಗ್ ಉಂಡಿಗೆ ಹಾಕಿದ್ರ? ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ವಿ. ನೀವು ಉದ್ದಾರ ಆಗಲ್ಲ ಬಿಡಿ. ಸರ್ ಏನ್ ಸರ್ ನೀವು ಹಿರಿಯರು ಏನ್ ಹೇಳಿದಾರೆ? ಏನ್ ಹೇಳಿದಾರಪ್ಪ? ದೇಶ ನಿನ್ಗೇನ್ ಮಾಡಿದೆ ಅನ್ನೋಕ್ಕಿಂತಲೂ ದೇಶಕ್ಕೆ ನೀನೇನ್ ಮಾಡಿದ್ಯಾ ಅನ್ನೋದು ಮುಖ್ಯ ಅಂತ ನಾವು ಅದನ್ನ ಹೇಳಿದ್ದಾರೆ. ಪಾಲಿಸ್ತಾ ಇದೀವಿ. ಏಯ್, ಇನ್ಸ್ಟಾಲ್ಮೆಂಟ್ ಬಡ್ಡಿ ದುಡ್ಡು ಎಲ್ರು? ಅದು ಆ ಬಡ್ಡಿ ಮಕ್ಳ ಹತ್ರ ಕೇಳ್ಕೊಳ್ಳಿ. ನಾವು ಅಪ್ಪನ ಮಕ್ಳು. ಏನು ಕಿಂಡಲ? ಇಲ್ಲಿರೋ ಐಟಮ್ ಎಲ್ಲ ಸೀಸ್ ಮಾಡಿ, ಬಾಗಿಲು ಕ್ಲೋಸ್ ಮಾಡಿ. ಬನ್ನಿ, ನಾನು ಯಾರು ಅಂತ ತೋರಿಸ್ತೀನಿ. ನಾನಲ್ಲಪ್ಪ, ನಾನಲ್ಲಪ್ಪ. ನಾನಲ್ಲ ಅಂತ ಅನ್ಕೋಬಿಡಿ, ನಾನೇನೆ. ನೀನ್ ಈ ಕತ್ತಿನ ಕುಯ್ದು ಬಿಡ್ತೀನಿ. ನೀನ್ ಯಾಕೋ ನಿಂತಿದ್ಯಾ? ನನಗ್ ಸೊಂಟ ನೋವು. ನನ್ ಮುಂದ್ಗಡೆ 500 ರೂಪಾಯಿ ನೋಟ್ ಬಿದ್ದಿದ್ರು ನನ್ ಬಗ್ಗೆ ಎತ್ಕೊಳಕ್ ಆಗಲ್ಲ.
ಏನ್ ಸರ್ ಇದು ಅನ್ಯಾಯ? ಒಣಗೋಗಿರೋ ಕೆಂಪಾಂಬುದಿ ಕೆರೆನ್ ತೋರಿಸಿ ಕೋಟ್ಯಾಂತರ ರೂಪಾಯಿ ಸಾಲ ತಗೊಂಡು ಬ್ಯಾಂಕ್ಗೆ ನಾಮ ಹಾಕ್ಬಿಟ್ಟು ಅವ್ರನ್ನೆಲ್ಲ ಏನೂ ಮಾಡ್ಲಿಲ್ವಲ್ಲ, ಬಿಟ್ಬಿಟ್ರಲ್ಲ ಸರ್ ನೀವು. ಫ್ಯಾಕ್ಟ್ರಿಗೆ ಅಂತ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡು ವಾಪಸ್ ಕೊಡ್ಲಿಲ್ಲ ಅಂದ್ರೂ ಪ್ರೆಸಿಡೆಂಟ್ ಪೋಸ್ಟ್ ಕೊಡ್ತೀರಾ? ಬಡ್ಡಿ ಮಕ್ಕಳ ಮೂರ್ಖ ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ಲ, ಲಾಜಿಕ್ ಬೇರೆ ಮಾತಾಡ್ತೀರಾ? ಇಲ್ಲ ಅಂಕಲ್ ನನ್ ಮಾತು ಕೇಳಿ. ನಮ್ದಲ್ಲ ಅವ್ರದ್ದು ಫೋನು. ಹಲೋ, ನಾನ್ರಿ, ಎಲ್ಲಿದ್ದೀರಾ? ನನ್ನ ಹೆಂಡತಿದು ಫೋನ್. ಹಲೋ, ಹೇಳು. ಏಯ್, ಕದ್ ಕೇಳ್ತಾರೆ. ರೀ, ಎಲ್ಲಿದ್ದೀರಿ? ಎಲ್ಲಿದ್ದೀನಿ ಅಂದ್ರೆ ಡ್ಯೂಟಿ ಮೇಲಿದ್ದೀನಿ. ಆಹಾಹಾಹಾ, ನೀವ್ ಎಲ್ಲಿದ್ದೀರಾ ಅಂತ ನನಗ್ ಗೊತ್ತಿಲ್ವಾ? ಅದೇ ಅವಳ ಮನೇಲಿ ಬಿನ್ನಾಗಿದ್ದಿ ಮನೇಲಿದ್ದೀರಾ. ಅವಳು ಊರು ಬಿಟ್ಟು ಊರೆಲ್ಲ ಸುತ್ತಾಡ್ತಾ ಇರ್ತಾಳೆ, ನೀವು ಅವಳ ಹಿಂದೆ ಬಾಯಿ ಬಿಟ್ಕೊಂಡು ತಿರ್ಗಾಡ್ತಾ ಇರ್ತೀರಾ. ಬನ್ನಿ ಮನೆಗೆ, ನಿಮಗಿದೆ ಮಾರಿ ಹಬ್ಬ. ಜಾಸ್ತಿ ಮಾತಾಡ ಇಡು. ಏಯ್, ನಡೀರೋ. ಸರ್ ಲೋನ್ ಮೆಟ್ರೋ. ಲೋನ್ ಮನೆ ಹಾಳಾಯ್ತು, ಹೋಗಯ್ಯ. ನೀವ್ಯಾಕೆ ಹೋಗ್ತಿದ್ದೀರಾ? ನೋಡ್ರಿ ಇಲ್ಲಿ ಸರ್ ಅದೇನ್ ಸರ್ ಅದು ನಿಮ್ ಹೆಂಡತಿ ಪ್ರಾಬ್ಲಮ್? ಪ್ರಾಬ್ಲಮ್. ಅದೇನು ಈಡು ಅಂತ ಇದ್ರಿ. ಸ್ವಲ್ಪ ಸುಮ್ನೆ ಇರ್ತೀಯಾ? ನೋಡಿ, ಹಾ. ಸಾಯಂಕಾಲ ನಮ್ಮ ಮನೆಗೆ ಬನ್ನಿ. ನಿಮ್ ಹೆಂಡತಿ ಪರಿಚಯ ಮಾಡ್ಕೊಡ್ತೀರಾ ಸರ್? ಸಾಲ ಕೊಟ್ಟಿದ್ದಲ್ದೆ ಇದು ಬೇರೆ ಮಾಡ್ಬೇಕಾ? ಬೇರೆ ಬ್ಯಾಂಕ್ ಅಲ್ಲಿ ಸಾಲ ಕೊಡಿಸ್ತೀರಾ ಸರ್? ಹೌದಪ್ಪ, ಏನ್ ಚೇಂಜ್ ಕೊಡಿಸ್ತೀನಿ. ಅಯ್ಯೋ ಸುಮ್ನೆ ಇರೋ, ಅವ್ರು ಊಟ ಕರೀತಾ ಇದ್ರೆ ಅಲ್ವಾ ಸರ್? ತಲೆ ಹರಟೆ ಸಾಕು. ಹೇಳೋದ್ ಕೇಳಿ, ಸಾಯಂಕಾಲ ಮನೆಗೆ ಬನ್ನಿ, ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏಯ್, ಮೇಲ್ ಕೂತ್ಕೊಂಡ್ರಯ್ಯ. ಪರವಾಗಿಲ್ಲ ಸರ್, ಪರವಾಗಿಲ್ಲ ಬಿಡಿ. ಪರವಾಗಿಲ್ಲ ಸರ್. ಸಾರ್ ಅವ್ರು ನಿಮ್ ಹೆಂಡತಿನ ಸಾರ್? ಅವ್ರು ನಮ್ ಗಿರಾಕಿ, ವಾರಕ್ಕೆ ಒಂದ್ಸಲ ಬರ್ತಾ ಇರ್ತಾರೆ. ಅಯ್ಯೋ. ಬಟ್ಟೆ ಬ್ಲೌಸ್ ಅಲ್ಸಕ್ಕೆ. ಅಯ್ಯೋ, ಮ್ಯಾಟ್ರಿಗೆ ಬನ್ನಿ ಸರ್ ನೀವು. ಹೆಂಗಸಿಗೆ ಸ್ವಾತಂತ್ರ್ಯ ಕೊಡ್ಬೇಕು ಅಂತ ನನ್ ಹೆಂಡತಿಗೂ ಸ್ವಾತಂತ್ರ್ಯ ಕೊಟ್ಟೆ. ಪಾಪ ಸರಿಯಾಗಿ ಬಾವುಟ ಆಡ್ತಿಲ್ಲ ಅನ್ಸುತ್ತೆ. ಅದೆಲ್ಲ ಕಣಯ್ಯ, ದಿನ ಪಾರ್ಟಿ, ಹೆಲ್ತ್ ಕ್ಲಬ್, ರೇಸು, ಇಸ್ಪಿಟ್ಟು ಅಂತ 24 ಗಂಟೆ ಸುತ್ತಾಡ್ತಾನೆ ಇರ್ತಾಳೆ. ಗಂಡ ಅಂದ್ರೆ ಒಂದ್ ಚೂರು ಸೆಂಟಿಮೆಂಟ್ ಇಲ್ಲ. ವಂಶೋದ್ಧಾರ ಆಗ್ಬೇಕು, ಮಗು ಬೇಕು ಅಂದ್ರೆ ಕೋಆಪರೇಟಿವ್. ಅನ್ಯಾಯ ಸರ್. ಚೀಚಿ, ಅಂತ ಪಾಪದ ಕೆಲ್ಸ ಅಲ್ಲ, ನಾವು ಮಾಡಲ್ಲ ಸರ್. ಅಯ್ಯೋ, ಹೇಳ್ದಷ್ಟು ಕೇಳ್ರಪ್ಪ. ನೀವ್ ಎಷ್ಟು ಹೇಳುದು ನಾವು ಮಾಡಕ್ ಆಗಲ್ಲ. ಅಯ್ಯೋ, ನೀವ್ ಅನ್ಕೊಂಡಾಗಲ್ಲಪ್ಪ, ನೀವ್ ಅನ್ಕೊಂಡಂಗ ನಾವು ಮಾಡಕ್ ಆಗಲ್ಲ ಸರ್. ಹೇಳ್ದಷ್ಟು ಕೇಳ್ತೀಯಲ್ಲ ನೀನು. ಸಾರ್ ನೀವ್ ಹೇಳ್ದಂಗೆಲ್ಲ ಮಾಡ್ಕೊಂಡ್ ಕುತ್ಕೊಂಡ್ರೆ ವಂಶವೃಕ್ಷ ಪಿಕ್ಚರ್ ಆಗೋಯ್ತದೆ. ಮತ್ತೇನೆಲ್ಲ ತಗೊಂಡೋಗ್ತಿದ್ಯಲ್ಲ, ಹೇಳ್ದಷ್ಟು ಕೇಳಪ್ಪ. ನನ್ನ ಹೆಂಡತಿಗೆ ಗಂಡ ಅಂದ್ರೆ ಕಿಂಚಿತ್ತು ಗೌರವ ಇಲ್ಲ. ನಮ್ಮನ್ ಬಿಟ್ಟಾಕಿ ಸಾರ್, ಬೇರೆ ಮದುವೆ ಮಾಡ್ಕೊಳ್ಳಿ. ತಿಗಣೆನ ಯಾಕೆ ಚಡ್ಡಿಲ್ ಬಿಟ್ಕೋತೀರಿ? ಅಯ್ಯೋ, ನನ್ನ ಹೆಂಡತಿನ ಬಿಡೋದು ಅಷ್ಟು ಸುಲಭ ಅಲ್ಲಪ್ಪ. ಹಾ. ಇಡೀ ಪ್ರಾಪರ್ಟಿ ಅವಳ ಹೆಸರಲ್ಲಿದೆ. ನಾನ್ ಬೇರೆ ವರದಕ್ಷಿಣೆ ತಗೊಂಡು ಮದುವೆ ಮಾಡ್ಕೊಂಡ್ಬಿಟ್ಟಿದೀನಿ. ಅದಕ್ ನಾವೇನ್ ಮಾಡ್ಬೇಕು? ನೀವು 3 ಜನ ಸೇರ್ಕೊಂಡು ಅವಳನ್ನ ಮರ್ಡರ್ ಮಾಡ್ಬೇಕು. ಇರಾಕಲ್ಲಿ ಈ ತರ ಹಾಕಿದ್ರು, ಕರ್ನಾಟಕದಲ್ಲೂ ಈಗ ಹಿಂಗೆ ಹಾಕ್ತೀರಾ? ಬೆವ್ರು ಒರ್ಸ್ಕೊಳ್ರಿ. ಮೈಗ್ ಬೆವ್ರು ಬರ್ದೆ ನಿನ್ ಜೇನ್ತುಪ್ಪನ ಬರುತ್ತೆ. ಆಯ್ತು, ರಾಜ್ಯೋತ್ಸವದಲ್ಲಿ ಹಾರ ಹಾಕ್ತಂಗ ಆಗ್ತಾವ್ರೆ. ಸಿರಿಗನ್ನಡಂ ಗೆಲ್ಗೆ. ರಂಗ, ಅಯ್ಯೋ, ಏನಾಯ್ತು? ಏನಾಯ್ತು? ಅವ್ನು ಬೇರೆ ಬಿದ್ಬಿಟ್ಟಿದ್ದಾನೆ. ಇವನು ವಾಟರ್ ತಗೊಂಬನ್ನಿ ಸರ್. ಅಯ್ಯೋ, ಕೊಡಿ ಕೊಡಿ ಕೊಡಿ. ಅಯ್ಯೋ. ಅಯ್ಯೋ.